ಜನರಲ್ಲಿ ಪ್ರತಿಭಟನಾ ಶಕ್ತಿನೂ ಹೋಗಿಬಿಟ್ಟಿದ್ದೇನೆ ರೀ ಅಂತೇಳಿ ನಾವು ಅದು ಹೋಗಿಲ್ಲ ರೀ, ನಾವು ಹೋಗುವಂಗೆ ವ್ಯವಸ್ಥೆ ಮಾಡಿ ಹೋಗ್ಬಿಟ್ವಿ ಅವ್ರಿಗೆ, ಹೊರಗೆ ಬರ್ದಂಗೆ ಮಾಡಿಬಿಟ್ವಿ. ಯಾಕಂತಂದ್ರೆ ಸ್ಟ್ರೈಕ್ ಮಾಡಿದ್ರೆ ಪ್ಯಾಟ್ ಬಂದ್ ಆಗ್ತದೆ, ಮಾರ್ಕೆಟ್ ಬಂದ್ ಆಗ್ತದೆ. ಮಾರ್ಕೆಟ್ ಬಂದಾದಪ್ಪ ಅಂದ್ರೆ ಪಾಪ ಅವತ್ತು ದುಡಿದು ಅವತ್ತು ತಿನ್ನುವಂಥ ಜನ ಇದ್ದಾರೆ ಸಾಕಷ್ಟು. ಹೇಳ್ತೀನಿ ನಿಮ್ಗೆ 90% ಜನ ಇದ್ದಾರೆ. ಮತ್ತು ಇನ್ನುಳಿದ 10% 15% ಜನ ಅವ್ರು ಒಂದು ತಿಂಗಳದೆಲ್ಲ ಸ್ಟೋರ್ ಮಾಡಿಟ್ಕೊಂಡಿರ್ತಾರೆ ಮನೆಯೊಳಗೆ. ಮತ್ತು ಉಪವಾಸ ಬಿಡೋರು ಯಾರಪ್ಪ ಅಂದ್ರೆ ಯಾರು ಕೆಂಪು ಬಸ್ನ ಹತ್ತಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅಡ್ಡಾಡ್ತಿರ್ತಾರಲ್ಲ ಅವ್ರಿಗೆ ಮತ್ತೆ ತೊಂದರೆ ಆಗುವಂಥದ್ದು. ಯಾಕಂದ್ರೆ ಬಸ್ ಬಂದು ಎಲ್ಲ ಬಂದು ಏನೆಲ್ಲ ಬಂದು ಅಂದರೆ ಉಪವಾಸ ಬಿಡೋರು ಯಾರಪ್ಪ ಅಂದರೆ ಜನಸಾಮಾನ್ಯರು. ವ್ಯಾಪಾರಿಗಳು ಉಪವಾಸ ಬಿಡೋದಿಲ್ಲ, ಸ್ವಲ್ಪ ಅಧಿಕಾರಶಾಹಿನೂ ಉಪವಾಸ ಬಿಡೋದಿಲ್ಲ, ಇದು ಅನುಕೂಲಸ್ಥರು ಅವರು ಉಪವಾಸ ಬೀಳೋದಿಲ್ಲ, ಏನೋ ಮಾಡ್ಕೊಳ್ತಾರೆ, ಹೆಂಗೋ ಜಗ್ತಾರೆ. ಬಟ್ ಆ್ಯಕ್ಚುಲಿ ಉಪವಾಸ ಬೀಳೋರು ಬೀದಿಗಳಲ್ಲಿ ಕೆಲಸ ಮಾಡುವಂಥವ್ರು, ರೋಡ್ಗಳಲ್ಲಿ ಕೆಲಸ ಮಾಡುವಂಥವ್ರು, ಆವತ್ತು ದುಡ್ದು ಆವತ್ತು ತಿನ್ನುವಂಥವ್ರು, ಕೂಲಿಕಾರರು, ಮುಂದೆ ಇಂಥವ್ರೆಲ್ಲರಿಗೂ ತೊಂದರೆ ಆಗ್ತದೆ. ಅದಕ್ಕಾಗಿ ಇವತ್ತು ಯಾರೂ ಈ ಸ್ಟ್ರೈಕ್ದಲ್ಲೇ ಮತ್ತೊಂದರಲ್ಲೇ ಹೋಗ್ತಾ ಇಲ್ಲ. ಮತ್ತು ಯಾಕೆ ಹೋಗ್ತಾ ಇಲ್ಲ ಒಂದೇ ಕಾರಣ, ಉದ್ಯೋಗ ಇಲ್ಲ ಅಂತ. ಉದ್ಯೋಗ ಇಲ್ಲ, ಬದುಕು ಶಕ್ತಿ ಇಲ್ಲ, ಕೊಳ್ಳು ಶಕ್ತಿ ಇಲ್ಲ. ಇವೆಲ್ಲ ಕಾರಣಕ್ಕಾಗಿ ಈ ಒಂದು ಮೂಮೆಂಟಲ್ಲಿ ಜನ ಕಾಣ್ತಾ ಇಲ್ಲ. ಆದರೂ ಅಡ್ಡಿ ಇಲ್ಲ, BJPಗರು ರೂಢಿಗಳಿದ್ದಾರೆ, ಜನರ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ತಾವು ಅಧಿಕಾರಕ್ಕೆ ಬಂದಾಗ ಏನು ಮಾಡಬಲ್ಲರು ಅನ್ನೋದು ಒಮ್ಮೆ ಮಾಡಿ ತೋರಿಸಿದ್ದಾರೆ. ಆದರೂ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಹ್ಯಾಟ್ಸಪ್ ಆಗಿ ಹೇಳ್ಬೇಕಂದ್ರೆ ಇವತ್ತು ಜನನ ಸುಮ್ಮನಾಗಿದ್ದಾರೆ. ಅವ್ರ ಪರವಾಗಿ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ, ಅದು ಸಮಾಧಾನ. ಆದರೆ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಆಗ್ತದೆ, ಎಷ್ಟರ ಮಟ್ಟಿಗೆ ಅದು ಕಾರ್ಯರೂಪಕ್ಕೆ ಬರ್ತದೆ ಅನ್ನೋದು ಅದು ಬೇರೆ ವಿಷಯ. ಯಾಕಪ್ಪ ಅಂತಂದ್ರೆ ಈ ಆಡಳಿತ ಪಕ್ಷನೂ ಅಂದರೆ ಕಾಂಗ್ರೆಸ್ಸನು ಇವತ್ತದು ಈಗಾಗಲೇ ಇವರು ಹಾಕಿದಂಥ ಅನೇಕ ಬಾನ್ಸರ್ಗಳಿಗೆ ಅಂದರೆ ಬಾರಿಂಗ್ ಮಾಡ್ತಾಯಿದ್ದಾರೆ. ಇವರು ಅವರ ಆಡಳಿತ ಆಟ ಆಡ್ತಾ ಇದ್ದಾರೆ, ಇವರು ಬಾರಿಂಗ್ ಮಾಡ್ತಿದ್ದಾರೆ. ಅನೇಕ ಬಾನ್ಸರ್ಗಳನ್ನು ಸಿಕ್ಸರ್ ಎಬ್ಸಿದ್ದಾರೆ. ಈಗ ಅಂದ್ರೆ ಗೊತ್ತಾಯ್ತು ನಿಮಗೆ, ಅದನ್ನು ಹಿಂದೆ ಸರಿಸಿದ್ದಾರೆ. ಈ ಬಾಲಿಂಗ್ ಈ ಸಿಕ್ಸರ್ ಏನಾಗ್ಬೋದು, ಸಿಕ್ಸರ್ ಆಗ್ಬೋದಾ ಅಥವಾ ಬೋಲ್ಡ್ ಆಗ್ಬೋದಾ ಅಂತ ಅನ್ನೋದು ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ. ಬಟ್ ಸ್ಟ್ರೈಕ್ ಮಾತ್ರ ಮಾಡ್ತಾಯಿದ್ದಾರೆ. ಅವು ಸ್ಟ್ರೈಕಿಗೆ ಯಾರಾದರೂ ಬೆಂಬಲ ಸೂಚಿಸಬೇಕಾಗ್ತದೆ. ಯಾಕಂದರೆ ಜನಸಾಮಾನ್ಯರ ಸಮಸ್ಯೆ ಇದು. ಬೆಲೆ ಏರಿಕೆಯಿಂದಾಗಿ ಈಗ ತತ್ತರಗೊಂಡಿದ್ದಾರೆ, ಕೊಳ್ಳು ಶಕ್ತಿ ಇಲ್ಲ, ಜೊತೆ ಉದ್ಯೋಗ ಇಲ್ಲ. ಇಂಥ ಪ್ರಸಂಗದಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಶಕ್ತಿ ಇಲ್ಲ, ಆಂದೋಲನ ಮಾಡೋಕ್ಕೆ ಜನ ಹೋಗ್ತಾ ಇಲ್ಲ. ಎಲ್ಲ ಕಾರಣಕ್ಕಾಗಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ಹೇಳುವಂಗೆ ಅವ್ರು ತಮ್ಮ ಏನು ಮಾಡ್ಕೊಂಡ್ರಪ್ಪ ಅಂದ್ರೆ ಸಮರ್ಥನೆ ಮಾಡಿಕೊಂಡ್ರು. ನಿಮ್ಮ ಸಮಯದಲ್ಲೇ ನೀವು ಎಷ್ಟು ಏರಿಸಿದಿರಿ, ಯಾವ ಪ್ರಮಾಣದಲ್ಲಿ ಏರಿಸಿದ್ರಿ, 2008ರಿಂದ 2013 ಈ ಒಂದು 7 ಸಲ ಏರಿಸಿದ್ರಿ ಅಂತ